ಏನಂತ ಸವಾಲು ಕೇಳಿದ್ದೆ ಅರ್ಧ ಮರ್ಧ. ನಮ್ಮ ಸವಾಲಿನ ಉತ್ತರ ಅಷ್ಟಕ ಕರ್ಮವನ್ನು ಬರೀ ಇವತ್ತು ಈ ವೇದಿಕೆಯಾಗ ಇವನೊಬ್ಬನ ಸಂಭಾಳಿಸ್ಬಿಡ್ರಿ. ಹೌದಂತ ಮಸಗಿ ನೋಡ ಉತ್ತತ್ಯ ಬೃಹಸ್ಪತಿ ಹೆಂಗಾಗ್ಯಾವ ಹೊಂದಾಣಿಕೆ ಇದ್ರೆ ಹಾಕಿರ್ತೇನೆ. ಏನಂತ ನಮ್ಮ ಮಾರುತಿ ಮಾಸ್ತರ ಐತೆನ ಇಲ್ಲ ನಿಮ್ಮಂತೆ ತಿಂಡಿ. ಪ್ರಥಮವಾಗಿ ಕೇಳ್ಯಾರ ನಮ್ಮ ಸಿದ್ದಣ್ಣಾರ ಇಬ್ರು ಬುಕ್ ಕೊಡಬೇಕಂತ ಕೇಳಿದ್ರಿಲ್ರಿ ದೈವ. ನಾ ಬುಕ್ ದರ್ಶನ ಗಣಪತಿಗೆ ನಾ ಏನ್ ಹೇಳಿ ತೋರಿಸ್ತೇನೆ, ನಿಮ್ಮದು ತೆಗೆದು ತೋರ್ಸಂದ್ರ ಆ ಗಣಪತಿದಲ್ಲೇ ಮುಚ್ಚಿ ಗೊತ್ತಾತ ಬರಲಿ. ಹೊಸಾವ ಹಾಡ್ರಿ ಅಂದ್ರ ನೋಡ ಅದನ್ನ ಯಾಕೆ ಬರ್ದು ಕೊಟ್ರಿ ಹೇಳು ಆಯರ. ಹಳೆ ಹಾಡು ಬೇಡ ಹೊಸಾವ ಹಾಡ್ರಿ ಅಂತ ಹೇಳಿ ಕೊಟ್ರವ್ರು. ನೀವು ಹೇಳ್ತಾನ ಬೇಡ ಅಂತಾವೆಲ್ಲ ಬರೀ ಇವತ್ತು ಇವನೊಬ್ಬನು ಸಂಭಾಳಿಸ್ರಿ ಸಾಕು. ಹೌದಂತ ನೀವು ಏನ ಹಂಗ ಸ್ವಲ್ಪ ಯಾರದಾವ ಕೇಳ ಮಾಸ್ತರ. ಹಂಗ ಒಂದು ಸವಾಲು ಕೇಳ. ಏನಂತ ಮಾರುತಿ, ನೀವು ಆಗಿದ್ರ ನನಗೇನು ವಾದ ಮಾಡ್ರಿ, ಗಣಪತಿ ಪಾಳೆಕನ ವಾದ ಮಾಡ್ರಿ, ಇಬ್ರು ಬುಕ್ ತರಿಸ್ಬೇಕ ಇವತ್ತು ಈ ಊರಾಗ ತೋರಿಸಿ ಹೌದು ಅನಿಸ್ಕೋಬೇಕು. ಇಲ್ಲ ಅಂದ್ರೆ ಮುಚ್ಕೊಂಡು ಮಡಿ ಕಡೆ ರೈಟ್. ಎಂಟೆಂಟ ಪದ ಬರ್ತಾವ ಉತ್ತತ್ಯ ಬೃಹಸ್ಪತಿ ಇಬ್ಬರಿಗೆ ಮಸ್ತ್ ಪಾತ್ರ ಕೊಟ್ಟನ್ ಮತ್ತವ್. ಹಡ್ರಿ ಇಬ್ಬರು ನೋಡಕ್ ಒಂದೈತನ. ಈ ಚಿಕ್ಕಡೆ ನಾವು ಬಾಳ ಹೊಡೆದ ಕಾಣಿಸ್ತದೆ ಸ್ವರ್ಗ ನೋಡಿ. ಹಡ್ರಿ ಬ್ಯಾಟ್ರಿ ಚಾರ್ಜ್ ಮಾಡ್ರಿ. ನಾ ಮರ್ತ ಅಂದ್ರ ಕಳಿಸಿ ಕೊಡ್ತೀಯನ ಅಂತಾನೆ ಮನಿಗೆ. ಅದು ಬೈಪಾಸ್ ಟೋಲ್ ನಾಕದ ಕಡೆ ಅಂತ ನೋಡ್ರಿ. ಎಲ್ಲಿಂದ ನೆನಪಾಗೈತೆ ನೋಡ ಟೋಲ್ ನಾಕದ ಅಂದ್ರೆ ಕಾಯಂ ಹಾಯವ್ ನಾವು ಮಾಡಿಬೇಡ್ರಿ ನಕ್ಕೊಂತ ಕುಂದ್ರಿ. ಈಗೊಂದ ಹೊಸ ಚಾಲ ಇಲ್ಲೇ ನೀವು ಹಾಡ್ಬೇಕು. ಎಲ್ಲರ ಅರ್ಧ ಮರ್ಧ ಹಾಡ್ಕೊಂತ ಹೋಗಲ್ಲ. ಲಂಗದಾನ್ಯಾಗ ಮಸ್ತ ಕಾಣ್ತಾಳ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಏನ್ ಮಾಡಿದಿ ಶೂರ್ಪಣಕ್ಕಿಗೆ ಹೇಳ್ತಾನ್ರಿ, ದೊಡ್ಡ ಮಟ್ಟ ಲಂಗ ಇರ್ಸಾಳ ಅಡ್ಡಿಲ್ ಪಾಕಿ ನನ್ನ ಮಗಳ. ಯಾಕಂದ್ರೆ ಕಾಮದ ಭಿಕ್ಷೆ ಬೇಡಿಲ್ಲ, ನಿನಗೆ ಕೊಡಕ್ ಆಗ್ಲಿಲ್ಲ. ನೀ ಗಂಡಸನ ಗಂಡಸ ಬೆಂಡಿಕಾಯಿ ಹಂಗೇನಾರ ನಿಮ್ಮ ತಂಗಿ ಸಿಕ್ಕಿದ್ರ ಉರ್ಕೊಂತ ಹೋಗ್ಬೇಕಿ. ಗಂಡ ಸತ್ತ ಹೆಂಗ ಕರಿಯೋ ಮಗನ, ಮಾರಿ ಮ್ಯಾಲಿನ ಬೀಸಿ ಗೋಳಸ್ಕೋರೋ ಲಕ್ಷ್ಮಣ. ಇವ್ ಲಕ್ಷ್ಮಣ ಅವ್ ರಾಮಣ್ಣ. ನಿಮ್ಗಿಬ್ಬರಿಗೆ ಒಂದೊಂದು ಪಾತ್ರನ ಹೆದರಕ್ ಹೋಗ್ಬೇಡಿ ನೀವು. ಇವನ ಕಡೆಯಿಂದ ನೀ ಬೃಹಸ್ಪತಿ ಅವ್ ಉತ್ತತ್ಯ ಕರೆಕ್ಟ್ ಐತಿ. ಕಾಮದ ಭಿಕ್ಷೆ ಬೇಡಳಲ್ಲೋ ಹೆಣ್ಣ, ಕಾಮದ ಭಿಕ್ಷೆ ಬೇಡಳಲ್ಲೋ ಹೆಣ್ಣ, ಮೋಸದಿಂದ ಹೊಡೆದ ಕಳಿಸಿ ರಾಮ ಲಕ್ಷ್ಮಣ. ಹಾಡ್ತೀಯ ಚಾಲಿಲ್ಲ ಹಾಡ್ತೀಯ ಯಾರ ಟಾರ್ಗೆಟ್ 101 ಬಂದು ಎದಿಗೆ ಹಾಕ್ತೇನೆ. ನಿಮಗೆ ಈ ಕಡೆ ನಾವು ಬುಕ್ ತರಿಸ್ಕೊಡ್ಬೇಕ, ಅಚ್ಚಿ ಕಡೆ ನಾವು ಚಾಲ್ ಹಾಡ್ಬೇಕ. ಏನಿಲ್ಲ ಮತ್ತೆ ಗಂಡ ಸತ್ತ ಹೆಂಗ ಕರಿಯೋ ಈ ಮಗನ, ಮಾರಿ ಮೇಲೆ ನಿಲ್ಲಿಸಿ ಬೋಳಿಸ್ಕೋರೋ ಲಕ್ಷ್ಮಣ, ಕಾಮದ ಭಿಕ್ಷೆ ಬೇಡಾಳಲ್ಲೋ ಹೆಣ್ಣ, ಮೋಸದಿಂದ ಹೊಡೆದ ಕಳಿಸಿ ರಾಮ ಲಕ್ಷ್ಮಣ.
ಮಾತು ಇಲ್ಲಿ ರೆಡಿ ಆಗೈತಿ. ಹೆಣ್ಣಿಗೆ ಅವಮಾನ ಮಾಡಿದ್ದಲ್ಲ ಹೌದಾ? ನಿನ್ನ ತಮ್ಮಗೆ ಹೇಳಿ ಕಳಿಸಿ ಮುಗ ಮಲಿನ ಹೆಣ್ಣಿಗೆ ಮಾಡಿದ್ದಲ್ಲ ರಾಮ ನೀನು ಅವಮಾನ. ನಿನ್ನ ತಮ್ಮಗೆ ಹೇಳಿ ಕಳಿಸಿ ಮುಗ ಮಲಿನ ಪಕ್ಕ ಕಂಡ ಸಲ್ಲವಿ ಲಕ್ಷ್ಮಣ, ಪಕ್ಕ ಕಂಡ ಸಲ್ಲವಿ ಲಕ್ಷ್ಮಣ, ಹೆಂಡತಿ ಮನೆಗ ಬಿಟ್ಟ ಬಂದಿ ಒಬ್ಬನ 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 ನೋಡಕ್ಕಿ ಮೂಗು ಮಲಿಕ್ ಹೋದಾಗ ಅಲ್ಲಿ ಕರದೂಷಣರನ್ನ ಕಳಿಸಿದ್ರ. ಯಾರ? ಶೂರ್ಪನಖಿ. ಅವಾಗ ಅವರೆಲ್ಲ ಸಂಹಾರ ಆಗಿ ಯಾರು ಉಳಿದ್ರ? ಅಕಂಪನ ಒಬ್ಬ ಉಳಿದು ಹೋಗಿ ಸುದ್ದಿ ಹಚ್ಚಿದ. ಯಾರಿಗೆ? ರಾವಣಗ. ಬಂದ ಸುದ್ದಿ ಹಚ್ಚ ರಾವಣಗ